ಎಸ್, ನಿಮ್ಗೆಲ್ರಿಗೂ ಇವತ್ತಿನ ಒಂದು ಗದ್ಯ ಭಾಗಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಕಡೆ ನೋಡಿ, ಎಲ್ಲ ನೋಡ್ತಾ ಇದ್ದೀರಲ್ವಾ? ಎಸ್, ಇಲ್ಲಿ ಈ ಒಂದು ಗದ್ಯ ಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಟಾಪಿಕ್ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಈ ಗದ್ಯ ಭಾಗವನ್ನ ನೀವು ಸ್ವಂತಕ್ಕೆ ಓದ್ಕೊಂಡು ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡಬೇಕಾಗುತ್ತೆ. ಗೊತ್ತಿದೆ ನಿಮ್ಗೆಲ್ಲವೂ, ಹೌದಲ್ಲ? ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಓದುವಾಗ ಎಷ್ಟರ ದೊಡ್ಡ ಪಾಠ ಇರಲಿ, ಸ್ಟ್ಯಾಂಜದಲ್ಲಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಲೈನನ್ನು ಸಹ ಅರ್ಥ ಮಾಡ್ಕೋಬೇಕು. ಆ ಲೈನಿಂದ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದನ್ನು ನಾವು ಓದುವಾಗಲೇ ಅನಲೈಸ್ ಮಾಡಬೇಕು, ಓದುವಾಗಲೇ ಕ್ವಶನ್ ಹಾಕ್ಕೋಬೇಕು. ಸೊ ಹಾಗಿದ್ದಾಗ ಮಾತ್ರ ನಿಮಗೆ ಆ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಮತ್ತೆ ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೊಟ್ಟರೂ ಸಹ ಈಸಿಯಾಗಿ ನೀವು ಅರ್ಥ ಮಾಡಿಕೊಂಡು ಆನ್ಸರನ್ನು ಹುಡುಕ್ಲಿಕ್ಕೆ ಈಸಿ ಆಗುತ್ತೆ. ಈ ಟಾಪಿಕ್ ತುಂಬ ಈಸಿ ಇದೆ. ಅಂದರೆ ಈ ನವೋದಯ ಎಕ್ಸಾಮಿನೇಷನಲ್ಲಿ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ತುಂಬ ಈಸಿ ಇರ್ತವೆ. ಯಾಕಪ್ಪ ಅಂತಂದರೆ ಅಲ್ಲಿನೇ ಪ್ರಶ್ನೆ ಇರ್ತವೆ, ಅಲ್ಲಿನೇ ಉತ್ತರ ಇರ್ತವೆ. ಎಸ್, ನೋಡೋಣ. ಇವತ್ತಿನ ಒಂದು ಗದ್ಯ ಭಾಗಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಗದ್ಯ ಭಾಗ ಯಾವುದಿದೆ ಅಂತಕ್ಕಂಥದ್ದನ್ನು ನೋಡೋಣ. ಎಸ್, ಇಲ್ಲಿ ಸುಮಾರು ಗದ್ಯ ಭಾಗಗಳಾಗಿದ್ದಾವೆ. ನಿಮ್ಗೆ ಆಲ್ರೆಡಿ ಸುಮಾರು ಗದ್ಯ ಭಾಗಗಳಾಗಿದ್ದಾವೆ. ಇಷ್ಟೊತ್ತಿಗೆ ನೀವೆಲ್ಲರೂ ಸಹ ಪರ್ಫೆಕ್ಟ್ ಆಗಿ ಓದಬೇಕು, ಓದೋದನ್ನ ಕಲ್ತಿರ್ಬೇಕು. ರೈಟ್, ಈ ಒಂದು ಗದ್ಯ ಭಾಗವನ್ನ ಓದ್ತಾ ಹೋಗ್ತೀನಿ. ನೋಡ್ರಿ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಅಬ್ದುಲ್ ಕಲಾಂ ಆಜಾದ್ ಮುಂತಾದ ರಾಷ್ಟ್ರ ನಾಯಕರ ಅವಿರತ ಹೋರಾಟದ ಫಲವಾಗಿ ಹಾಗೂ ರಾಷ್ಟ್ರಾಭಿಮಾನಿಗಳಾದ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಲ್, ಧನಶೆಟ್ಟಿ ಮಲ್ಲಪ್ಪ, ಹುತಾತ್ಮ ಮೈಲಾರ ಮಹಾದೇವ ಇವರ ತ್ಯಾಗ ಬಲಿದಾನದ ಫಲವಾಗಿ ನಮ್ಮ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷರ ಕಪಿಮುಷ್ಟಿಯ ದಾಸ್ಯ ಶೃಂಖಲೆಯಿಂದ 15 ಆಗಸ್ಟ್ 1947ರಂದು ಸ್ವತಂತ್ರ ಪಡೆಯಿತು. ಇದಕ್ಕಾಗಿ ಅವರು ಪಟ್ಟ ಕಷ್ಟ ನಷ್ಟಗಳ ವರ್ಣನೆ ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ನರನಾಡಿಗಳು ರೋಮಾಂಚನಗೊಳ್ಳುತ್ತವೆ. ಸುಭಾಷ್ ಚಂದ್ರ ಬೋಸ್ ಬಿಸಿ ರಕ್ತದ ಯುವಕರೇ, ದೇಶಕ್ಕಾಗಿ ರಕ್ತ ಹರಿಸಲು ಸಿದ್ಧರಾಗಿ, ನಾನು ನಿಮಗೆ ಸ್ವತಂತ್ರ ತಂದುಕೊಡುವೆ. ಈ ವೀರ ಗರ್ಜನೆಯು ಆ ಕಾಲದಲ್ಲಿ ಸಹಸ್ರಾರು ಯುವಕರನ್ನ ಬಡಿದೆಬ್ಬಿಸಿತು. 50,000 ವೀರರು ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ ಸೈನ್ಯವನ್ನ ಸೇರಿದರು. ಅವರಿಗೆ ಈಗಿನಂತೆ ಸಂಬಳ, ವಾಹನ, ಉಡುಪು ಮುಂತಾದ ಸೌಲಭ್ಯಗಳನ್ನು ನೀಡಲು ಸಾಧ್ಯವಿರಲಿಲ್ಲ. ನಾನಾ ಉಗ್ರ ಪರೀಕ್ಷೆಗೆ ಒಳಪಡಿಸಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲು ನಾ ಮುಂದು ತಾ ಮುಂದು ಎನ್ನುವವರನ್ನು ಮಾತ್ರ ತಮ್ಮ ಸೈನ್ಯಕ್ಕೆ ಸೇರಿಸಿಕೊಂಡರು. ಇಂತಹ ಕೆಚ್ಚೆದೆಯ ಬಂಟರ ಸೈನ್ಯವು ಸಿಂಗಾಪುರ, ರಂಗೂನ್, ನಂತರ ಕೋಹಿಮಾಕ್ಕೆ 1944 ಮಾರ್ಚ್ 18ರಂದು ಬಂದಿಳಿಯಿತು. ದಿಲ್ಲಿ ಚಲೋ ಎಂಬ ಅವರ ಕನಸು ಜಪಾನಿನ ಶರಣಾಗತಿಯ ನಂತರ ಈ ಸೈನ್ಯವು ಮುಂದೆ ಸಾಗಲು ಅಸಮರ್ಥವಾಯಿತು. ಸುಭಾಷ್ ಚಂದ್ರರು ಪ್ರಯಾಣಿಸುತ್ತಿದ್ದ ವಿಮಾನ ದುರಂತಕ್ಕೀಡಾದಾಗ ವೀರ ಮರಣವನ್ನಪ್ಪಬೇಕಾಯಿತು. ಈ ದುರಂತ ಸಂಭವಿಸದಿದ್ದರೆ ಭಾರತದ ಭವಿಷ್ಯವೇ ಬದಲಾಗುತ್ತಿತ್ತು. ಎಸ್ ವಿದ್ಯಾರ್ಥಿಗಳೇ, ಈ ಒಂದು ಗದ್ಯ ಭಾಗ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ಬಗ್ಗೆ ಇದೆ. ನಾವು ಯಾವುದೇ ಒಂದು ಗದ್ಯ ಭಾಗವನ್ನ ನೋಡಿದ ತಕ್ಷಣ ಫಸ್ಟ್ ತಿಳ್ಕೋಬೇಕಾಗಿರೋದು ಇದು ಯಾವ ಒಂದು ಟಾಪಿಕ್ ಆಗಿದೆ, ಯಾವ ವಿಷಯವನ್ನು ಹೊಂದಿದೆ, ಇದರ ವಸ್ತು ವಿಷಯ ಏನು ಅಂತಕ್ಕಂಥದ್ದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು.
ಇದು ಮನುಷ್ಯರ ಬಗ್ಗೆ ಇದೆಯಾ, ಪ್ರಾಣಿಗಳ ಬಗ್ಗೆ ಇದೆಯಾ, ಇತಿಹಾಸದ ಬಗ್ಗೆ ಇದೆಯಾ, ಅಥವಾ ಮುಂದೆ ನಡೀತಕ್ಕಂಥ ಯಾವುದಾದ್ರೂ ಒಂದು ಘಟನೆಯ ಒಂದು ಭವಿಷ್ಯವನ್ನು ತೋರಿಸುತ್ತಾ ಅಂತಕ್ಕಂಥದ್ರ ಪೂರ್ವಜ್ಞಾನ ನಮಗೆ ಇರಬೇಕು. ಸೊ ಆ ರೀತಿ ಇರಬೇಕು ಅಂತಂದ್ರೆ ಮೊದಲು ನಾವು ಯಾವುದೇ ವಿಷಯವನ್ನಾಗ್ಲಿ ಸಂಗ್ರಹಿಸ್ತಕ್ಕಂಥ ಗುಣವನ್ನು ನಾವು ಬೆಳೆಸ್ಕೋಬೇಕು. ನೋಡ್ತಿದ್ದೀರಾ ವಿದ್ಯಾರ್ಥಿಗಳೇ, ಇಲ್ಲಿಯೂ ಸಹ ಒಂದು ಅದ್ಭುತವಾಗಿರ್ತಕ್ಕಂತಹ ಇತಿಹಾಸದ, ಭಾರತ ಸ್ವತಂತ್ರ ಇತಿಹಾಸದ ಒಂದು ಘಟನೆಯನ್ನು ವಿವರಿಸಿದ್ದಾರೆ. ಆ ಘಟನೆ ಏನ್ ಹೇಳುತ್ತೆ? ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಅಬ್ದುಲ್ ಕಲಾಂ ಆಜಾದ್ ಮುಂತಾದ ರಾಷ್ಟ್ರ ನಾಯಕರ ಅವಿರತ ಹೋರಾಟದ ಫಲವಾಗಿ ಹಾಗೂ ರಾಷ್ಟ್ರಾಭಿಮಾನಿಗಳಾದ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಲ್, ಧನಶೆಟ್ಟಿ ಮಲ್ಲಪ್ಪ, ಹುತಾತ್ಮ ಮಹದೇವ ಇವರ ತ್ಯಾಗ ಬಲಿದಾನದ ಫಲವಾಗಿ ನಮ್ಮ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷ್ ಕಪಿಮುಷ್ಟಿಯ ದಾಸ್ಯ ಶೃಂಖಲೆ ಇಂದ ಆಗಸ್ಟ್ 15, 1947 ಸ್ವತಂತ್ರವಾಯಿತು. ಮೊದಲನೇ ಸ್ಟಾಂಜಾ, ಎರಡನೇ ಸ್ಟಾಂಜಾ, ಮೊದಲನೇ ಲೈನು, ಎರಡನೇ ಲೈನು ಎಲ್ಲವನ್ನ ನೀವು ನೋಡ್ತಾ ಹೋಗ್ರಿ ವಿದ್ಯಾರ್ಥಿಗಳೇ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮೊದಲನೇ ಒಂದು ಸಾಲಿನಲ್ಲಿ ಒಂದು ಕ್ವಶನ್ ಅನ್ನು ಅರೈಸ್ ಮಾಡಬಹುದು. ಏನು? ನಮ್ಮ ರಾಷ್ಟ್ರಪಿತ ಯಾರು ಅಂತ ಕೇಳಿದ ತಕ್ಷಣನೇ ನಾವು ಮಹಾತ್ಮ ಗಾಂಧಿ ಅಂತ ಬರೀಬಹುದು. ಅಲ್ಲಿ ಒಂದು ಕ್ವಶನ್ ಅರೈಸ್ ಆಗಬಹುದು. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಅಬ್ದುಲ್ ಕಲಾಂ ಆಜಾದ್ ಮುಂತಾದ ರಾಷ್ಟ್ರ ನಾಯಕರ ಅವಿರತ ಹೋರಾಟದ ಫಲವಾಗಿ ಹಾಗೂ ರಾಷ್ಟ್ರಾಭಿಮಾನಿಗಳಾದ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಹಾಗೂ ಭಗತ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಲ್, ಧನಶೆಟ್ಟಿ ಮಲ್ಲಪ್ಪ, ಹುತಾತ್ಮ ಮೈಲಾರ ಮಹಾದೇವ ಇವರ ತ್ಯಾಗ ಬಲಿದಾನದ ಫಲವಾಗಿ ನಮ್ಮ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷರ ಕಪಿಮುಷ್ಟಿಯ ದಾಸ್ಯ ಶೃಂಖಲೆಯಿಂದ 15 ಆಗಸ್ಟ್ 1947 ಸ್ವತಂತ್ರವಾಯಿತು. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಎಷ್ಟೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ತ್ಯಾಗ ಮಾಡಿದ್ರು, ಯಾರು ಬಲಿದಾನ ಮಾಡಿದ್ರು, ಯಾರು ಹುತಾತ್ಮರಾದ್ರು, ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ. ಇಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಸಹ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಇಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಅಬ್ದುಲ್ ಕಲಾಂ ಆಜಾದ್ ಮುಂತಾದ ರಾಷ್ಟ್ರ ನಾಯಕರು, ಇವರೆಲ್ಲರೂ ಸಹ ರಾಷ್ಟ್ರ ನಾಯಕರು. ನಮ್ಮ ದೇಶವನ್ನ ಸ್ವತಂತ್ರ ಚಳುವಳಿಗೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂತಹ ರಾಷ್ಟ್ರ ನಾಯಕರು ಮೊದಲ 2 ಸಾಲಿನಲ್ಲಿ ಅವರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಕೇಳಬಹುದಿಲ್ಲಿ, ನಮ್ಮ ದೇಶದ ಸ್ವತಂತ್ರ ಚಳುವಳಿಯ ರಾಷ್ಟ್ರ ನಾಯಕರು ಇವರು, ಕೇಳಬಹುದು ಪ್ರಶ್ನೆಯನ್ನ. ಅವಿರತ ಹೋರಾಟದ ಫಲವಾಗಿ ರಾಷ್ಟ್ರಾಭಿಮಾನಿಗಳಾದ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಲ್, ಧನಶೆಟ್ಟಿ ಮಲ್ಲಪ್ಪ, ಹುತಾತ್ಮ ಮೈಲಾರ ಮಹಾದೇವ ಇವರ ತ್ಯಾಗ ಬಲಿದಾನದ ಫಲವಾಗಿ ನೋಡ್ರಿ. ಇಲ್ಲಿ ರಾಷ್ಟ್ರ ನಾಯಕರು ಆದ ನಂತರ ರಾಷ್ಟ್ರಾಭಿಮಾನಿಗಳ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅಂದ್ರೆ ರಾಷ್ಟ್ರಾಭಿಮಾನಿಗಳಂತಂದ್ರೆ ರಾಷ್ಟ್ರಕ್ಕೋಸ್ಕರ, ದೇಶಕ್ಕೋಸ್ಕರ ಇಡೀ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ಲಿಕ್ಕೂ ರೆಡಿ ಇದ್ರು, ತ್ಯಾಗ ಮಾಡಿದ್ರು ಸಹ. ಸೊ ಅಂಥವರನ್ನ ನಾವು ರಾಷ್ಟ್ರಾಭಿಮಾನಿಗಳು ಅಂತೇಳಿ ಕರಿತೀವಿ. ಸೊ ಅಂಥವರ ಅವಿರತ ಹೋರಾಟದ ಫಲವಾಗಿ, ಅಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂತಹ ಒಂದು ಸಂದರ್ಭವನ್ನ ನಾವು ಅವಿರತ ಅಂತಕ್ಕಂಥ ಶಬ್ದವನ್ನ ಉಪಯೋಗಿಸ್ತೀವಿ. ನಾವು ಯಾವುದೇ ಒಂದು ಕೆಲಸವನ್ನ ಕಂಪ್ಲೀಟ್ ಆಗ ತನಕ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಮಾಡಿ ಮುಗಿಸೋದನ್ನ ನಾವು ಅವಿರತ ಅಂತೇಳಿ ಕರಿತೀವಿ. ನಿರಂತರತೆ ಇರಬೇಕು. ಅದನ್ನ ಅವಿರತ ಹೋರಾಟದ ಫಲವಾಗಿ ಸೂರ್ಯ ಮುಳುಗದ ನಾಡು. ಇಲ್ಲಿ ಕ್ವಶನ್ ಅರೈಸ್ ಮಾಡ್ರಿ, ಯಾವುದು ಸೂರ್ಯ ಮುಳುಗದ ನಾಡು? ಇಂಗ್ಲೆಂಡ್. ದಾಸ್ಯ ಶೃಂಖಲೆ ಅಂತಂದ್ರೆ ನಮಗೆ ಅವರು ಬಂಧನದಲ್ಲಿಟ್ಟಿದ್ರು. ನಮ್ಮ ದೇಶಕ್ಕೆ ಸ್ವತಂತ್ರ ಇರಲಿಲ್ಲ. ಏನ್ ಮಾಡಿದ್ರು ಸಹ ನಾವು ಆ ಬ್ರಿಟಿಷರನ್ನ ಕೇಳೇ ಮಾಡಬೇಕಾಗಿತ್ತು. ಇಲ್ಲದೇ ಇದ್ರೆ ಅವ್ರು ಏನ್ ಮಾಡ್ತಿದ್ರು, ನಮ್ಮನ್ನ ಸುಟ್ಟಾಕ್ತಾ ಇದ್ರು, ದಂಡಿಸ್ತಾ ಇದ್ರು, ಬಡಿತಾ ಇದ್ರು, ಶಿಕ್ಷೆಗೊಳಪಡಿಸ್ತಾ ಇದ್ರು. ಅದನ್ನ ನಾವು ದಾಸ್ಯ ಶೃಂಖಲೆ ಅಂತೇಳಿ ಕರಿತೀವಿ. ಶೃಂಖಲೆ ಅಂತಂದ್ರೆ ಬೇಡಿ, ದಾಸ್ಯ ಅಂತಂದ್ರೆ ಅವರು ಹೇಳ್ದಂಗೆ ಕೇಳ್ತಕ್ಕಂಥ ಸಂದರ್ಭವನ್ನ, ಸಿಚುವೇಶನ್ ಅನ್ನ ನಾವು ದಾಸ್ಯ ಅಂತೇಳಿ ಕರಿತೀವಿ.
ಆ ದಾಸ್ಯದ ಒಂದು ಬೇಡಿಯಿಂದ 1947 ಆಗಸ್ಟ್ 15ರಂದು ಅವ್ರೇನ್ ಮಾಡಿದ್ರು, ಸ್ವತಂತ್ರ ಕೊಡಿಸಿದ್ರು ನಮಗೆ. ನೆಕ್ಸ್ಟ್, ಇಲ್ಲಿ ಸೂರ್ಯ ಮುಳುಗದ ನಾಡು ಯಾವುದಾಗಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಭಾರತಕ್ಕೆ ಸ್ವತಂತ್ರ ಯಾವಾಗ ಸಿಕ್ಕಿತು ಅಂತ ಒಂದು ಪ್ರಶ್ನೆ ಬರುತ್ತೆ. ದಾಸ್ಯ ಶೃಂಖಲೆ ಎಂದರೇನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸಹ ಇಲ್ಲಿ ಉದ್ಭವ ಆಗಬಹುದು. ಅದಾದ ನಂತರ ಹುತಾತ್ಮ ಯಾರು ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಮೈಲಾರ ಮಹಾದೇವ ಅಂತಕ್ಕಂಥ ಒಂದು ಆನ್ಸರ್ ಸಹ ಬರಬಹುದು. ಇದಕ್ಕಾಗಿ ಅವರು ಪಟ್ಟ ಕಷ್ಟ ನಷ್ಟಗಳ ವರ್ಣನೆ ಕೇಳಿದಾಗ ಪ್ರತಿಯೊಬ್ಬ ಭಾರತೀಯ ನರನಾಡಿಗಳು ರೋಮಾಂಚನಗೊಳ್ಳುತ್ತವೆ. ನೋಡ್ರಿ, ಈ ಭಾರತ ದೇಶ ಯಾವ ರೀತಿ ಸ್ವತಂತ್ರ ಆಯ್ತು ಅಂತಕ್ಕಂತಹ ಒಂದು ಏನಾದ್ರೂ ಇತಿಹಾಸವನ್ನ ನೀವು ಓದಿದ್ರೆ ರಕ್ತ ಕುದಿತತೆ. ಬ್ರಿಟಿಷರನ್ನ ನೆನೆಸ್ಕೊಂಡಾಗ ನಮಗೆ ರಕ್ತ ಕುದಿತೈತೆ. ಇವಾಗ ಏನಾದ್ರೂ ನಮ್ಮ ಕೈಗೆ ಸಿಕ್ಬಿಟ್ರೆ ನನ್ನ ಮಕ್ಕಳನ್ನ ಕಡ್ಗ ತಗೊಂಡು, ಮಚ್ಚು ತಗೊಂಡು, ಕೊಡ್ಲಿ ತಗೊಂಡು ಕಡ್ದು ಬಿಡ್ತೀವಿ ಅನ್ನೋ ಒಂದು ಸಿಟ್ಟು ಬರುತ್ತೆ. ರಕ್ತ ಕುದಿಯೋದಂದ್ರೆ ಅದು. ಯಾಕೆ ಅಂತಂದ್ರೆ ನಮ್ಮ ತಾತಂದಿರನ್ನ, ನಮ್ಮ ಮುತ್ತಾತಂದಿರನ್ನ, ಭಾರತೀಯರನ್ನ ಅವರು ಅಷ್ಟೊಂದು ಹಿಂಸೆ ಪಡಿಸಿದ್ದಾರೆ. ಪ್ರತಿಯೊಂದಕ್ಕೂ ಸಹ ಅವ್ರನ್ನೇ ಕೇಳಬೇಕಾಗಿತ್ತು. ಒಂದು ಡ್ರೆಸ್ ತಗೊಳಕ್ಕೂ ಸಮೇತನೂ ಅಲ್ಲಿಂದ ಬಂದಿರತಕ್ಕಂಥ ಡ್ರೆಸ್ಗಳನ್ನೇ ತಗೋಬೇಕಾಗಿತ್ತು. ಬೇರೆ ಕಡೆ ಎಲ್ಲನ್ನ ತಗೊಂಡ್ರೆ ನಾವು ಏನಾರೋ ವ್ಯಾಪಾರ ಮಾಡಿದ್ರೆ ಅದನ್ನ ಸಹಿಸ್ತಿರ್ಲಿಲ್ಲ ಅವರು. ಸೊ ಆ ರೀತಿಯಾಗಿ ಒಂದು ದಾಸ್ಯದ ಶೃಂಖಲೆಯನ್ನ ಅವ್ರೇನ್ ಮಾಡಿದ್ರು, ಹಾಕಿದ್ರು ನಮ್ಮ ಭಾರತೀಯರಿಗೆ. ಆ ಒಂದು ವರ್ಣನೆಯನ್ನ ಅಥವಾ ಆ ಒಂದು ಹೋರಾಟವನ್ನ ನೋಡಿದ್ರೆ ಈಗಲೂ ಸಹ ನಮಗೆ ರಕ್ತ ರೋಮಾಂಚನವಾಗುತ್ತೆ. ಸುಭಾಷ್ ಚಂದ್ರ ಬೋಸರ ಬಿಸಿ ರಕ್ತದ ಯುವಕರೇ ದೇಶಕ್ಕಾಗಿ ರಕ್ತ ಹರಿಸಲು ಸಿದ್ಧರಾಗಿ. ನೋಡ್ರಿ, ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥ ಒಬ್ಬ ವೀರ ಯೋಧ ಅಂದ್ರೂ ತಪ್ಪಾಗಲ್ಲ, ಒಬ್ಬ ಸ್ವತಂತ್ರ ಹೋರಾಟಗಾರನ ಏನ್ ಮಾಡ್ತಾನೆ, ತನ್ನದೇ ಆಗಿರ್ತಕ್ಕಂಥ ಒಂದು ಸೈನ್ಯವನ್ನ ಕಟ್ತಾನೆ, ತನ್ನದೇ ಆಗಿರ್ತಕ್ಕಂಥ ಒಂದು ಪಡೆಯನ್ನ ಕಟ್ತಾನೆ. ಅದಕ್ಕೆ ಆಜಾದ್ ಹಿಂದ್ ಫೌಜ್ ಅಂತ ಹೆಸರಿಡ್ತಾನೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಅವನು ಯಾಕೆ ಈ ಒಂದು ಗ್ರೂಪ್ ಅನ್ನ ಮಾಡ್ತಾನಪ್ಪ ಅಂತಂದ್ರೆ, ಅವನು ಭಾರತ ದೇಶದಲ್ಲಿರ್ತಕ್ಕಂಥ ಬ್ರಿಟಿಷರ್ನ ಭಾರತ ದೇಶದಿಂದ ಹೊಡೆದೋಡಿಸ್ಬೇಕು, ನಾವು ಸ್ವತಂತ್ರರಾಗಬೇಕು ಅಂತಕ್ಕಂಥದ್ದನ್ನ ಅವನು ಪಡಿಲಿಕ್ಕೋಸ್ಕರನೇ ಅವನು ಆ ಒಂದು ಭಾರತ ದೇಶದ ಯುವಕರಿಗೆ ಒಂದು ಕರೆ ಕೊಡ್ತಾನೆ. ಎಲ್ಲ ಭಾರತ ದೇಶದ ಯುವಕರೇ ನನ್ನ ಮಾತು ಕೇಳ್ರಿ, ನೀವು ದೇಶದ ಸ್ವತಂತ್ರಕ್ಕೋಸ್ಕರ ರಕ್ತವನ್ನು ಹರಿಸಲು ಸಿದ್ಧರಾಗಿ, ಅಂದ್ರೆ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿ. ಬ್ರಿಟಿಷರೇನ ನಾವು ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನೀವು ನಿಮ್ಮ ದೇಹದಲ್ಲಿರ್ತಕ್ಕಂಥ ರುಂಡ ಮುಂಡ ಕೈಕಾಲು ಏನ್ ಕತ್ತರಿಸಿದ್ರು ನೀವು ಎದುರಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂದ್ರೆ ನಾವು ದೇಶಕ್ಕೋಸ್ಕರ ನಾವು ಪ್ರಾಣ ಬಿಡ್ತಿದೀವಿ ಅಂತ ಖುಷಿಯಾಗಿರ್ರಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂತಕ್ಕಂತಹ ಒಂದು ಧ್ಯೇಯವನ್ನ, ಆ ಒಂದು ವಾಕ್ಯವನ್ನ, ಒಂದು ಘೋಷಣೆಯನ್ನ ಮಾಡ್ತಾರೆ. ಈ ಘೋಷಣೆಯಿಂದ ಆಗಿನ ಕಾಲದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಆಯ್ತಾಗಿ ಅವ್ರು ಹೇಳಿದಾರೆ ಅಂದ್ರೆ ನಾನು ಅವ್ರ ಜೊತೆಗೆ ಹೋಗ್ತೀನಿ, ನಾನು ಯುದ್ಧ ಮಾಡ್ತೀನಿ, ನಾನು ಬ್ರಿಟಿಷರನ್ನ ಹೊಡೆದೋಡಿಸ್ತೀನಿ ಅಂತಕ್ಕಂಥ ಸಾವಿರಾರು ಸೈನಿಕರು ಬರ್ತಾರೆ. ನಾನು ಬರ್ತೀನಿ ನಿಮ್ಮ ಜೊತೆಗೆ, ನಾನು ಬರ್ತೀನಿ ನಿಮ್ಮ ಜೊತೆಗೆ, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತೇಳಿ ಲಕ್ಷಾಂತರ ಜನ ಒಂದುಗೂಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಆದ್ರೆ ಅವ್ರು ಯಾರಿಗೂ ಸಹ ಇವತ್ತಿನ ಇದ್ದಂಗೆ ಡ್ರೆಸ್ ಇಲ್ಲ, ಯೂನಿಫಾರ್ಮ್ಸ್ ಇಲ್ಲ, ಶೂ ಇಲ್ಲ, ಬೆಲ್ಟ್ ಇಲ್ಲ, ಗನ್ ಇಲ್ಲ, ಬಂದೂಕಿ ಇಲ್ಲ, ಊಟ ಇಲ್ಲ. ಆದರೂ ಸಹ ನಾನು ಸೈನಿಕ ಸೇರ್ತೀನಿ, ನಾನು ನಿಮ್ಮ ಜೊತೆಗೆ ಆಜಾದ್ ಹಿಂದ್ ಫೌಜ್ ಸೈನ್ಯವನ್ನು ಕಟ್ತೀನಿ ಅಂತಕ್ಕಂತಹ ಒಂದು 50-60 ಸಾವಿರ ಜನ ಯುವಕರು ಬಂದರು, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತೇಳಿ. ಆದರೆ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ನೋಡಿ, ಸೌಲಭ್ಯಗಳನ್ನು ನೀಡಲು ಸಾಧ್ಯವಿರಲಿಲ್ಲ. ಆಗ ಅವ್ರೇನ್ ಮಾಡಿದ್ರು, ಅಷ್ಟೂ ಜನನನ್ನ ಅವರು ಸೇರಿಸ್ಕೊಳ್ಳಿಲ್ಲ. ಪ್ರತಿಯೊಂದು ಚೆಕ್ ಮಾಡಿದ್ರು, ಎಷ್ಟು ಕಿಲೋಮೀಟರ್ ಓಡ್ತಾನೆ ಇವನು, ಇನ್ನು ಎಷ್ಟು ತೂಕದನ್ನೇ, ಎಷ್ಟು ಜನಗಳನ್ನ ಸಾಯಿಸಬಹುದು ಇವನು, ಎಷ್ಟು ದೇಶಭಕ್ತಿ ಐತೆ ಇವನಿಗೆ ಅಂತಕ್ಕಂಥದ್ದನ್ನು ಎಲ್ಲವನ್ನ ಚೆಕ್ ಮಾಡಿದ್ರು. ಉಗ್ರ ಪರೀಕ್ಷೆಗಳು ಒಳಪಡಿಸಿದ್ರು. ಅವನನ್ನ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ಪರೀಕ್ಷೆಗಳನ್ನ ಮಾಡಿದ್ರು. ಇವನು ಬ್ರಿಟಿಷರ ಕಡೆಗಿದ್ದಾನ ಅಥವಾ ನಮ್ಮ ಜೊತೆಗೆ ಇದ್ಕೊಂಡು ಬ್ರಿಟಿಷರಿಗೆ ಹೆಲ್ಪ್ ಮಾಡ್ತಾನ, ಅದೆಲ್ಲವನ್ನ ಉಗ್ರವಾಗಿರ್ತಕ್ಕಂತಹ ಒಂದು ಪರೀಕ್ಷೆಗಳನ್ನ ಮಾಡಿ ಅದರಲ್ಲಿ ಪಾಸ್ ಆಗಿದ್ದರೆ ಮಾತ್ರ ಇವರೇನ್ ಮಾಡಿದ್ರು, ತಮ್ಮ ಸೈನ್ಯಕ್ಕೆ ಸೇರಿಸ್ಕೊಂಡ್ರು. ಇಂತಹ ಕೆಚ್ಚದೆಯ ಬಂಟರ ಸೈನ್ಯವು ಸಿಂಗಾಪುರ, ರಂಗೂನ್ ನಂತರ ಕೋಹಿಮಾಕ್ಕೆ 1944 ಮಾರ್ಚ್ 18ರಂದು ಬಂದಿಳಿಯಿತು. ನೋಡ್ರಿ, ಅವೆಲ್ಲವನ್ನ ಉಗ್ರ ಪರೀಕ್ಷೆ ಮಾಡಿ ಯುವಕರನ್ನೆಲ್ಲ ಒಂದುಗೂಡಿಸಿ ಅವರಿಗೆ ಒಂದು ಸೈನ್ಯವನ್ನು ಕಟ್ಟಿ, ಆ ಸೈನ್ಯಕ್ಕೆ ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥ ಹೆಸರಿಟ್ಟು ಆ ಸೈನ್ಯವನ್ನ ಕರ್ಕೊಂಡು ಅವನು ಏನ್ ಮಾಡ್ತಾನೆ,
ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದೊಂದೇ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ರಿಟಿಷ್ ಅಧಿಕಾರಿಗಳನ್ನೆಲ್ಲ ಸಾಯಿಸ್ಕೊಳ್ತಾ ಬರ್ತಾನೆ. ಹಂಗೆ ಸಾಯಿಸ್ಕೊಂತ ಬಂದು ಯುದ್ಧ ಮಾಡ್ಕೊಂತ ಬಂದು 1944 ಮಾರ್ಚ್ 18ರಂದು ಎಲ್ಲಿಗೆ, ರಂಗೂನ್, ಕೋಹಿಮಾ, ಅದು ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ಸ್ಥಳ, ಅಲ್ಲಿಗೆ ಬಂದು ಆ ಒಂದು ಸೈನ್ಯ ನೆಲೆಯೂರ್ತತೆ. ನೆಕ್ಸ್ಟ್, ದಿಲ್ಲಿ ಚಲೋ ಎಂಬ ಅವರ ಕನಸು ಜಪಾನಿನ ಶರಣಾಗತಿಯ ನಂತರ ಈ ಸೈನ್ಯವು ಮುಂದೆ ಸಾಗಲು ಅಸಮರ್ಥವಾಯಿತು. ನೋಡ್ರಿ, ಇಲ್ಲಿ ಆ ಒಂದು ಸೈನ್ಯದ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ನಮ್ಮ ಭಾರತ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ದಿಲ್ಲಿಯಲ್ಲಿರ್ತಕ್ಕಂಥ ಬ್ರಿಟಿಷರನ್ನ ಹೊಡೆದೋಡಿಸಬೇಕಂತ ಹೇಳ್ಬಿಟ್ಟು ಎಲ್ಲರೂ ಸಕಲ ಸಿದ್ಧತೆ ನಡೀತಾ ಇತ್ತು. ಅಲ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ, ಒಂದು ಕೆಚ್ಚೆದೆಯನ್ನ, ಆ ಒಂದು ಧೈರ್ಯವನ್ನ ತೋರಿಸ್ಬೇಕಾದ್ರೆ ಜಪಾನಿನಲ್ಲಿ ಯುದ್ಧ ನಡೀತಾ ಇತ್ತು. 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಅಂತ ಬರ್ತವೆ. ಆ ಯುದ್ಧ, ಆ ಅಮೆರಿಕಕ್ಕೆ ಜಪಾನ್ ಶರಣಾಗತಿ ಆದ ನಂತರ ಆ ಜಪಾನಿನಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳು ಭಾರತಕ್ಕೆ ನಿಂತು ಹೋಗ್ಬಿಟ್ವು. ಆದ್ದರಿಂದ ಭಾರತದಲ್ಲಿರ್ತಕ್ಕಂತಹ ಅವರ ಒಂದು ಸೈನ್ಯದ ಕನಸು ನನಸಾಗ್ಲಿಲ್ಲ. ಸುಭಾಷ್ ಚಂದ್ರರು ಪೈರಾಣಿಸುತ್ತಿದ್ದ ವಿಮಾನ ದುರಂತಕ್ಕೀಡಾದಾಗ ವೀರ ಮರಣವನ್ನಪ್ಪಬೇಕಾಯಿತು. ಈ ದುರಂತ ಸಂಭವಿಸದಿದ್ದರೆ ಭಾರತದ ಭವಿಷ್ಯ ಬದಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ವಿಮಾನ ಆಕ್ಸಿಡೆಂಟ್ ಆಗಿ ಅವರು ಸತ್ತೋಗ್ಬಿಡ್ತಾರೆ. ಸತ್ತೋದಾಗ ಈ ಒಂದು ಸೈನ್ಯಕ್ಕೆ ಯಾರು ಲೀಡರೇ ಇರೋದಿಲ್ಲ. ಆ ಸೈನ್ಯವನ್ನು ಮುನ್ನಡೆಸ್ತಕ್ಕಂತಹ ಒಬ್ಬ ನಾಯಕ ಸತ್ತೋದ್ಮೇಲೆ ಆ ಸೈನ್ಯ ಚೆದರಿ ಹೋಗ್ಬಿಡುತ್ತೆ. ಎಲ್ಲರೂ ಸಹ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಈ ರೀತಿ ಭಾರತದ ಏನಾದರೂ ಒಂದು ಪಕ್ಷದಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಏನಾದರೂ ಜೀವಂತವಾಗಿದ್ದಿದ್ರೆ ಭಾರತದ ಭವಿಷ್ಯ ಏನು ಎಕ್ಸ್ಪೆಕ್ಟೇಷನ್ನೇ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟಕ್ಕೊಂದು ಚೆನ್ನಾಗಿರ್ತಿತ್ತು. 1947ರಲ್ಲಿ ನಮಗೆ ಸ್ವತಂತ್ರ ಸಿಗ್ತಲ್ಲ, ಅವನೇನ ಜೀವಂತವಾಗಿದ್ದಿದ್ರೆ ಅದಕ್ಕಿಂತ ಮೊದಲೇ ಸ್ವತಂತ್ರ ಸಿಗ್ತಿತ್ತು ಅಂತ ಈ ಒಂದು ಗದ್ಯ ಭಾಗದಲ್ಲಿ ನಮಗೆ ತಿಳಿದು ಬರುತ್ತೆ. ಸೊ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ರಿ. ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವುದಾಗಿತ್ತು? ಜಪಾನ್, ಜರ್ಮನಿ, ಬ್ರಿಟಿಷ್ ಮತ್ತು ಸಿಂಗಾಪುರ್. ದಟ್ ಈಸ್ ಬ್ರಿಟಿಷ್. ನೆನ್ಪಿಟ್ಕೊಡ್ರಿ, ಬ್ರಿಟಿಷ್ ಅಂದ್ರೆ ಒಂದನೇ, ಇಂಗ್ಲೆಂಡ್ ಅಂದ್ರೂ ಒಂದನೇ. ನೆಕ್ಸ್ಟ್, ಈ ಗದ್ಯ ಭಾಗದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದ ಯಾವ ವ್ಯಕ್ತಿಯ ಹೆಸರು ಸೇರಿಲ್ಲ? ವಲ್ಲಭಾಯ್ ಪಟೇಲ್, ಮೈಲಾರ ಮಹದೇವ, ಲೋಕಮಾನ್ಯ ತಿಲಕ್, ಭಗತ್ ಸಿಂಗ್. ದಟ್ ಈಸ್ ವಲ್ಲಭಾಯ್ ಪಟೇಲ್. ವಲ್ಲಭಾಯ್ ಪಟೇಲ್ ಆಯ್ತಾ? ವಲ್ಲಭಾಯ್ ಪಟೇಲ್ ಹೆಸರಾಯ್ತಾ? ಲೋಕಮಾನ್ಯ ತಿಲಕ್ ಆಯ್ತಾ? ಇಲ್ವಾ? ನೋಡಿದ್ರ? ಎಸ್, ಲೋಕಮಾನ್ಯ ತಿಲಕ್, ಬಾಲಗಂಗಾಧರ ತಿಲಕ್. ನೆಕ್ಸ್ಟ್, ಯಾರ ವೀರಗರ್ಜನೆಯು ಭಾರತ ದೇಶದ ಯುವಕರನ್ನ ಬಡಿದೆಬ್ಬಿಸಿತು? ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಚಂದ್ರಶೇಖರ್ ಆಜಾದ್. ಆಪ್ಷನ್ ಎ, ಸುಭಾಷ್ ಚಂದ್ರ ಬೋಸ್ ಅವರ ವೀರಗರ್ಜನೆ ಭಾರತ ದೇಶದ ಯುವಕರನ್ನ ಬಡಿದೆಬ್ಬಿಸಿತು. ಎಸ್, ಆಪ್ಷನ್ ಎ. ನಾ ಮುಂದು ತಾ ಮುಂದು ಎಂದು ಯುವಕರು ಯಾವುದಕ್ಕೆ ಸೇರಿದರು? ವೆರಿ ಗುಡ್, ಆಜಾದ್ ಹಿಂದ್ ಫೌಜ್ ಸೈನ್ಯಕ್ಕೆ ಸೇರಿದ್ರು. ಈಸಿ ಐತಲ್ವಾ? ನೆಕ್ಸ್ಟ್, ಯಾವುದು ಆಗದಿದ್ದರೆ ಭಾರತದ ಭವಿಷ್ಯ ಬದಲಾಗುತ್ತಿತ್ತು? ಜಪಾನಿನ ಶರಣಾಗತಿ, ಸುಭಾಷ್ ಚಂದ್ರ ಬೋಸ್ ಅವರ ಮರಣ, ಮಹಾತ್ಮ ಗಾಂಧೀಜಿಯವರ ದುರ್ಮರಣ, ದಿಲ್ಲಿ ಚಲೋ. ವೆರಿ ಗುಡ್. ಸುಭಾಷ್ ಚಂದ್ರ ಬೋಸ್ ಅವರ ಸತ್ತೋಗದೆ ಇದ್ರೆ ಭಾರತದ ಚಿತ್ರಣವೇ ಬದಲಾಗ್ತಾ ಇತ್ತು ಅಂತಕ್ಕಂಥದ್ದನ್ನ ಈ ಒಂದು ಗದ್ಯ ಭಾಗದಲ್ಲಿ ಅವರು ವಿವರಿಸಿದರೆ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ ಈ ಒಂದು ಗದ್ಯ ಭಾಗ? ಎಸ್, ನೆಕ್ಸ್ಟ್ ಗದ್ಯ ಭಾಗಕ್ಕೆ ಹೋಗೋಣಂತೆ. ಅಲ್ಲಿ ತನಕ ನೀವು ಇದನ್ನ ಬರ್ಕೊಂಡು ನೋಟ್ಸನ್ನು ಮಾಡ್ಕೊಡ್ರಿ. ಥ್ಯಾಂಕ್ ಯು.